ಆಹಾರ ನಾಗರಿಕ ಸರಬರಾಜು ಇಲಾಖೆ ಸಚಿವರು ಈ ಸ್ಟೋರಿ ನೋಡಲೇಬೇಕು. ಪಡಿತರದಾರರಿಗೆ ಅದ್ಯಾವ ರೀತಿ ಜೋಳ ಸರಬರಾಜು ಆಗ್ತಿದೆ ಅನ್ನೋದನ್ನೊಮ್ಮೆ ಕಣ್ತೆರೆದು ನೋಡಿದ್ರೆ ಅಸಲಿಯತ್ತು ಅರ್ಥ ಆಗುತ್ತೆ. ಬಳ್ಳಾರಿ ಜಿಲ್ಲಾದ್ಯಂತ ಪಡಿತರ ಅಂಗಡಿಗಳಿಗೆ ಗಬ್ಬೆದ್ದು ನಾರ್ತಾ ಇರೋ ಹುಳು ಹಿಡಿದ ಹಿಟ್ಟಾದ ಜೋಳ ಸರಬರಾಜು ಆಗ್ತಾ ಇದೆ. 2 ದಿನಗಳ ಹಿಂದೆ ಉಪಲೋಕಾಯುಕ್ತರು ಭೇಟಿ ಬಳಿಕವೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ತರಾತುರಿಯಲ್ಲಿ ಯೋಗ್ಯವಲ್ಲದ ಹುಳು ಮಿಶ್ರಿತ ಹಿಟ್ಟಾದ ಜೋಳ ವಿತರಣೆಗೆ ಮುಂದಾಗಿದ್ದಾರೆ. ಗೋಡೌನ್ನಲ್ಲಿ ಸಂಗ್ರಹಿಸಿದ ಜೋಳ ಸಂಪೂರ್ಣವಾಗಿ ಹಾಳಾಗಿದೆ. ಇದೀಗ ಹಾಳಾಗಿರೋ ಜೋಳವನ್ನೇ ಬಡವರ ಹೊಟ್ಟೆಗೆ ಸೇರಿಸುವ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಹುಳ ಬಿದ್ದು ಹಿಟ್ಟಾದ ಕೊಳಕು ನಾರು ಜೋಳವನ್ನ ಲೋಡ್ ಮಾಡಿ ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡೋಕೆ ಮುಂದಾಗಿದ್ದಾರೆ ಆಹಾರ ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು. ಪಡಿತರದಾರರಿಗೆ ವಿತರಣೆ ಮಾಡೋದಕ್ಕೋಸ್ಕರ ಬಳ್ಳಾರಿಯಲ್ಲಿ ಅಂದರೆ ಜೋಳವನ್ನು ಸಂಗ್ರಹಿಸಿಡಲಾಗಿದೆ ಗೋಡನ್ ಒಂದರಲ್ಲಿ. ಇದೀಗ ಆ ಒಂದು ಜೋಳ ಸಂಪೂರ್ಣವಾಗಿ ಹಾಳಾಗಿದ್ರೂ ಸಹಿತ ಅದೇ ಜೋಳವನ್ನು ಇದೀಗ ಪಡಿತರದಾರರಿಗೆ ಕೊಡುವಂಥ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿದೆ. ಉಪಲೋಕಾಯುಕ್ತ ಬಿ ವೀರಪ್ಪ ಅವರು ಸಹಿತ ಬಳ್ಳಾರಿಯ ಈ ಒಂದು ಗೋಡನ್ಗೆ ವಿಸಿಟ್ ಮಾಡಿ ಹೋಗಿದ್ರು. ಇಲ್ಲಿಯೂ ಸಹಿತ ಸಾಕಷ್ಟು ಏನು ಧೂಳು ಮಿಶ್ರಿತವಾಗಿರ್ತಕ್ಕಂಥ ಜೋಳ ಇದೆ ಅನ್ನುವಂಥದ್ದನ್ನು, ಆದರೂ ಸಹಿತ ಇದುವರೆಗೂ ಇದೇ ಜೋಳವನ್ನು ಈಗಾಗಲೇ ಗಾಡಿಗಳಿಗೆ ಲೋಡ್ ಮಾಡೋದ್ರ ಮೂಲಕ ಏನು ಪಡಿತರದಾರರಿಗೆ ಕೊಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ರು. ದೃಶ್ಯಾವಳಿಗಳಲ್ಲಿ ಗಮನಿಸ್ಬೋದು. ಎಲ್ಲ ಜೋಳವು ಕೂಡ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ, ಎಲ್ಲವೂ ಕೂಡ ಧೂಳು ಹಿಡಿದು ಹೋಗಿದೆ, ಇದೆಲ್ಲವೂ ಹುಳ ಹತ್ತಿದೆ. ಇಷ್ಟಿದ್ರೂ ಸಹಿತ ಇದೇ ಒಂದು ಜೋಳವನ್ನು ಇದೀಗ ಲೋಡ್ ಮಾಡೋದ್ರ ಮೂಲಕ ಪಡಿತರದಾರರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ನಾನು ಮತ್ತೊಂದು ಕಡೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಇದೇ ಜೋಳವನ್ನು ಈಗಾಗಲೇ ತಿನ್ನಲಿಕ್ಕೆ ಯೋಗ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ರು ಸಹಿತ ಇದೇ ಜೋಳವನ್ನು ಇದೀಗ ಲೋಡ್ ಮಾಡೋದ್ರ ಮೂಲಕ ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡಲಾಗ್ತಾ ಇದೆ. ಇಲ್ಲೆಲ್ಲವೂ ಕೂಡ ಜೋಳ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ, ತುಕ್ಕು ಹಿಡಿದು ಹೋಗಿದೆ. ಇಷ್ಟಿದ್ರೂ ಸಹಿತ ಇದೇ ಜೋಳವನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಪೂರೈಕೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ವಿಪರ್ಯಾಸ. ಯಾಕಂದ್ರೆ ಈಗಾಗಲೇ ಜೋಳಕ್ಕೆ ಹುಳ ಬಿದ್ದಿರೋದ್ರಿಂದ ಇದನ್ನು ತಿನ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಇಂತಹದ್ದೇ ಜೋಳವನ್ನು ಮೇಲಿಂದ ಮೇಲೆ ಅಂದರೆ ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡೋದ್ರ ಮೂಲಕ ಪಡಿತರದಾರರಿಗೆ ವಿತರಣೆ ಮಾಡ್ತಾರೆ. ಆದರೆ ಒಂದು ಕಡೆಗೆ ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ದೂರುಗಳು ಕೂಡ ಕೇಳಿ ಬರ್ತಾ ಇದೆ. ಪಡಿತರ ಅಂಗಡಿಗಳಿಂದ ಏನು ಸರಬರಾಜು ಮಾಡ್ತಕ್ಕಂಥ ಅಕ್ಕಿ, ಗೋಧಿ, ಜೋಳ ಎಲ್ಲವೂ ಸಹಿತ ಹುಳ ಹಿಡಿದಿರುತ್ತೆ. ಆದರೆ ಇದನ್ನೇ ನಮಗೆ ಮೇಲಿಂದ ಮೇಲೆ ಸರಬರಾಜು ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ. ಅಂದರೆ ನಾವೀಗ ಸದ್ಯಕ್ಕೆ ಈ ಒಂದು ಗೋಡನ್ನಲ್ಲಿ ಇದ್ದೀವಿ. ಇಲ್ಲಿ ನಿಲ್ಲಿಕ್ಕೂ ಕೂಡ ಸಾಧ್ಯ ಆಗ್ತಲ್ಲ, ಅಷ್ಟೊಂದು ಘಾಟ್ ಇದೆ. ಇಷ್ಟಿದ್ರೂ ಸಹಿತ ಇದೇ ಒಂದು ಘಾಟ್ನಲ್ಲಿ ಇರ್ತಕ್ಕಂಥ ಕಾರ್ಮಿಕರು ಕೆಲಸವನ್ನು ಮಾಡ್ತಾರೆ. ಇದೇ ಜೋಳವನ್ನು ಇದೀಗ ಲೋಡ್ ಮಾಡೋದ್ರ ಮೂಲಕ ಪಡಿತರ ಅಂಗಡಿಗಳಿಗೆ ಸಾಗಾಟವನ್ನು ಮಾಡ್ತಾರೆ. ಈಗಾಗಲೇ ಇದೇ ಒಂದು ಜೋಳವನ್ನು ಲೋಡ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಲೋಡ್ ಮಾಡಿ ಇಲ್ಲಿಂದ ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡ್ತಾರೆ. ಒಂದು ಕಡೆಗೆ ಹಾಳಾಗಿರ್ತಕ್ಕಂಥ ಜೋಳವನ್ನು ಸರಬರಾಜು ಮಾಡಬಾರ್ದು. ಒಂದು ವೇಳೆ ಈ ರೀತಿಯ ಜೋಳವನ್ನು ತಿಂದರೆ ಖಂಡಿತವಾಗ್ಲೂ ಸಹಿತ ರೋಗ ರುಜಿನಗಳು ಬರುತ್ತೆ ಅನ್ನುವಂಥ ಅರಿವಿದ್ರೂ ಸಹಿತ ಇದೇ ಜೋಳವನ್ನು ಸರಬರಾಜು ಮಾಡಲಾಗ್ತಾ ಇದೆ. ಈಗಾಗಲೇ ಉಪಲೋಕಾಯುಕ್ತರು ಸಹಿತ ಈ ಜೋಳವನ್ನು ಸರಬರಾಜು ಮಾಡಬೇಡ್ರಿ, ಒಂದು ವೇಳೆ ಈ ಜೋಳವನ್ನು ತಿಂದರೆ ರೋಗಗಳು ಬರುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮತ್ತೆ ಗೋಡನ್ ಮೇಲಿನ ಅಧಿಕಾರಿಗಳ ಮೇಲೆ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ಳಲಿಕ್ಕೂ ಕೂಡ ಹೇಳಿದ್ರು. ಆದರೆ ಅವರ ಎಚ್ಚರಿಕೆಯ ನಂತರದಲ್ಲಿ ಸಹಿತ ಜೋಳವನ್ನು ಅಂದರೆ ಇಲ್ಲಿಂದ ಪಾರ್ಸಲ್ ಮಾಡ್ತಾ ಇದ್ದಾರೆ. ನೋಡ್ಬೋದು, ಎಲ್ಲವೂ ಕೂಡ ತೊಟ್ಟಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೊಂದು ಹಾಳಾಗಿದೆ ಜೋಳ, ಎಲ್ಲವೂ ಕೂಡ ಧೂಳು ಮಿಶ್ರಿತವಾಗಿದೆ, ಎಲ್ಲವೂ ಕೂಡ ಹುಳ ಹಿಡಿದಿರುವಂಥದ್ದು. ನೋಡಿದರೆ ನಿಜಕ್ಕೂ ಕೂಡ ಸಾಕಷ್ಟು ಭಯ ಹುಟ್ಟಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇಂಥ ಕೆಟ್ಟು ಹಾಳಾಗಿ ಹುಳ ಹಿಡಿದಿರುವಂಥ ಜೋಳವನ್ನೇ ಸರಬರಾಜು ಮಾಡ್ತಾರೆ. ಆದರೆ ಇಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅಧಿಕಾರಿಗಳು ಇನ್ಮೇಲಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಈ ಒಂದು ಜೋಳವನ್ನು ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡದೆ ತಕ್ಷಣದಿಂದಲೇ ನಿಲ್ಲಿಸಿ ಜನರ ಅಂದರೆ ಯಾರು ಪಡಿತರದಾರಿದ್ರೆ ಅವರ ಜೀವವನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಯಾಕಂದರೆ ಅಧಿಕಾರಿಗಳಿಗೆ ಬಹುತೇಕ ಬಳ್ಳಾರಿಯಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದಪ್ಪ ಚರ್ಮ ಆಗಿದೆ. ಇಲ್ಲಿ ಯಾರು ಕೂಡ ಹೇಳೋರು ಕೇಳೋರು ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಹೀಗಾಗಿ ಇನ್ಮೇಲಾದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಕೆಟ್ಟ ವ್ಯವಸ್ಥೆ, ಕೆಟ್ಟ ಪರಿಸ್ಥಿತಿಯನ್ನು ನಿಲ್ಲಿಸಬೇಕಾಗಿದೆ. ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಅಮರೀಶ್ ಎಲ್ಕಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ.